ಈ ವಿಡಿಯೋದಲ್ಲಿ ನಾನು ಮಲ್ಟಿ ಡೈಮೆನ್ಷನಲ್ ಅರೇ ಅಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಿಂಗಲ್ ಡೈಮೆನ್ಷನಲ್ ಅರೇ ಬಗ್ಗೆ ಹೇಳ್ಕೊಟ್ಟಿದ್ದೆ ನಿಮ್ಗೆ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಮಲ್ಟಿ ಡೈಮೆನ್ಷನಲ್ ಅರೇ ಬಗ್ಗೆ ಹೇಳ್ಕೊಡ್ತೀನಿ. ಮಲ್ಟಿ ಡೈಮೆನ್ಷನಲ್ ಅರೇ ಅಂದ್ರೆ ಈಗ ಅದರಲ್ಲಿ ಮಲ್ಟಿಪಲ್, ಸೊ ನಾವು ಸಿಂಗಲ್ ಡೈಮೆನ್ಷನಲ್ ಅರೇಲಿ ಹೆಂಗಾಗ್ತಾ ಇತ್ತು, ಹಿಂಗ್ ಕಾಣ್ತಾ ಇತ್ತು ನಿಮಗೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಎ ಆಫ್ 4 ಅಂದ್ರೆ ನಮಗೆ ಒಂದು ರೋ ಸಿಗ್ತಾ ಇತ್ತು. ಸೊ ಅದರಲ್ಲಿ ನಮಗೆ 4 ಕಾಲಮ್ಸ್. ಸೊ ಇದನ್ನ 0 ಅಂತಿದ್ವಿ, 0 1 2 3 ಅಂತ. ಇದು ಸಿಂಗಲ್ ಡೈಮೆನ್ಷನಲ್ ಅರೇ. ಮಲ್ಟಿ ಡೈಮೆನ್ಷನಲ್ ಅರೇ ಅಂದ್ರೆ ಏನಾಗುತ್ತೆ ಅಂದ್ರೆ, ಸೊ ಮಲ್ಟಿಪಲ್ ರೋಸ್ ಮಲ್ಟಿಪಲ್ ಕಾಲಮ್ಸ್ ಇರುತ್ತೆ. ಸೊ ಅರೇ ವಿತ್ ಮಲ್ಟಿಪಲ್ ರೋಸ್ ಅಂಡ್ ಮಲ್ಟಿಪಲ್ ಕಾಲಮ್ಸ್ ಇಸ್ ಕಾಲ್ಡ್ ಮಲ್ಟಿ ಡೈಮೆನ್ಷನಲ್ ಅರೇ. ಓಕೆ, ಒಂದು ನಿಮಿಷ. ಓಕೆ, ಸೊ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಅರೇಲಿ ನಮಗೆ ಮಲ್ಟಿಪಲ್ ರೋಸ್ ಮತ್ತು ಮಲ್ಟಿಪಲ್ ಕಾಲಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಈ ರೀತಿ 2 ರೋ 2 ಕಾಲಮ್ ಬೇಕು. ಅವಾಗ ಹೆಂಗೆ ರೆಪ್ರೆಸೆಂಟ್ ಮಾಡೋದು, ಅದನ್ನ ಮಲ್ಟಿ ಡೈಮೆನ್ಷನಲ್ ಅರೇ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನನಗೆ ಡಾಟಾ ಟೈಪ್ ಅಂದ್ರೆ ನಿಮಗೆಲ್ರಿಗೂ ಗೊತ್ತು, ನಾನು ಯಾವ ತರ ಎಲಿಮೆಂಟ್ಸ್ ನ ಸ್ಟೋರ್ ಮಾಡಬೇಕು. ಇಂಟೀಜರ್ ಎಲಿಮೆಂಟ್ಸ್. ಅರೇ ನೇಮ್, ಅದಕ್ಕೊಂದು ನೇಮ್ ಕೊಡಬೇಕು. ನಾನು ಎ ಅಂತ ಕೊಡ್ತೀನಿ ಅರೇ ನೇಮ್ಗೆ. ರೋ ಸೈಜ್, ನನಗೆ ಎಷ್ಟು ರೋ ಬೇಕು, ಸೊ 2 ರೋ ಬೇಕು ಅನ್ಕೊಳ್ಳೋಣ. ಕಾಲಮ್ ಸೈಜ್ ನಾನು 3 ಅಂತ ಹೇಳ್ತೀನಿ. ಸೊ ಅವಾಗ ಇದು ಈ ರೀತಿ ಸಿಂಟ್ಯಾಕ್ಸ್ ಅಂದ್ರೆ ಹೆಂಗೆ ನಾವು ಫಾಲೋ ಮಾಡಬೇಕು, ಅಂದ್ರೆ ನಾನು ಪ್ರೋಗ್ರಾಮಿಂಗ್ ಅಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ. ಸೊ ಇವಾಗ ಏನಾಯ್ತು, ಎ ಆಫ್ 2 3 ಅಂದ್ರೆ ಅರೇ ನೇಮು ಎ ನನಗೆ 2 ರೋಸ್ ಕೊಡುತ್ತೆ ಅದು, ಮತ್ತೆ 3 ಕಾಲಮ್ಸ್ ಅನ್ನ ಕೊಡುತ್ತೆ. ಸೊ ಫಸ್ಟ್ ರೋಗೆ 0th ರೋ, ಸೆಕೆಂಡ್ಗೆ 0th ರೋ ಅಂತೀವಿ. ನೆಕ್ಸ್ಟ್ ಫಸ್ಟ್ ರೋ, ಯಾಕಂದ್ರೆ ಆಲ್ವೇಸ್ 0 ಇಟ್ ಸ್ಟಾರ್ಟ್ಸ್ ಫ್ರಮ್. ಇದು 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್ ಅಂತ ಹೇಳ್ತೀವಿ. ಸೊ ಈ ರೀತಿ ಸಿಗತ್ತೆ ನಿಮಗೆ. ಹೆಂಗೆ ನಾವು ಮೆಮೊರಿ ಹೆಂಗೆ ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನ ಪ್ರಿಂಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಈಗ ಒಂದು ಎಕ್ಸಾಂಪಲ್ ಎ ಆಫ್ 2 2 ಅಂತ ತಗೊಂಡೆ. ಎ ಆಫ್ 2 2 ಅಂದ್ರೆ ಏನಾಗುತ್ತೆ, ಒಂದು ಅರೇ ನನಗೆ 2 ರೋಸ್ ಸಿಗತ್ತೆ, 2 ರೋಸ್ ಸಿಗತ್ತೆ, 2 ಕಾಲಮ್ಸ್. ಇದು 0th ರೋ, ಇದು ಫಸ್ಟ್ ರೋ, ಇದು 0th ಕಾಲಮ್, ಇದು ಫಸ್ಟ್ ಕಾಲಮ್. ಈಗ ಇದು ರೋ ಸೈಜ್, ಇದು ಕಾಲಮ್ ಸೈಜ್. ಈಗ ನನಗೆ ಈ ಒಂದು ಲೊಕೇಶನ್ ನನಗೆ ಒಂದು ಎಲಿಮೆಂಟ್ ಹಾಕ್ಬೇಕು ಅಂದ್ರೆ ಎ ಆಫ್ 0 0 ಈಕ್ವಲ್ ಟು 10 ಅಂತ ಹೇಳ್ತೀನಿ. ಎ ಆಫ್ 0 0 ಅಂದ್ರೆ ಯಾವ ಲೊಕೇಶನ್ ಆಗುತ್ತೆ, ಈ ಲೊಕೇಶನ್ ಇಲ್ಲಿಗೆ 10 ಬಂದು ಕೂತ್ಕೊಳ್ಳುತ್ತೆ. ಈಗ ಅದೇ ನಾನು ಎ ಆಫ್ 1 1 ಅಂತ ಹೇಳ್ತೀನಿ, ಈಕ್ವಲ್ ಟು 25 ಅಂತ ಹೇಳ್ತೀನಿ. ಎ ಆಫ್ 1 1 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದ್ರೆ ಇಲ್ಲಿಗೆ ಬರುತ್ತೆ, 25 ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಅದೇ ಇವಾಗ ನನಗೆ ಎ ಆಫ್ 1 0 ಅಂತ ಹೇಳ್ತೀನಿ. 1 0 ಅಂದ್ರೆ ಇದು ಫಸ್ಟ್ ರೋ 0th ಕಾಲಮ್, ನಾವು 15 ಅಂತ ಹೇಳ್ತೀನಿ, ಇಲ್ಲಿ 15 ಬಂದು ಕೂತ್ಕೊಳ್ಳುತ್ತೆ. ಅದೇ ನಾನು ಎ ಆಫ್ 0 1 ಅಂತ ಹೇಳ್ತೀನಿ, 5 ಅಂತ. 0 1 ಅಂದ್ರೆ ಇಲ್ಲಿಗೆ 5 ಬಂದು ಕೂತ್ಕೊಳ್ಳುತ್ತೆ. ಸೊ ಎಲ್ಲ ಇಂಟೀಜರ್ ಎಲಿಮೆಂಟ್ಸ್. ಸೊ ಸರ್ ಪ್ರೋಗ್ರಾಮ್ ಅಲ್ಲಿ ಹೆಂಗೆ ಎಕ್ಸೆಪ್ಟ್ ಮಾಡೋದು ಅದನ್ನ ನಿಮಗೆ ಹೇಳ್ಕೊಡ್ತೀನಿ. ಬಿ ಆಫ್ 2 3, ಬಿ ಆಫ್ 2 3 ಅಂದ್ರೆ ಮೆಮೊರಿ ಅಲೋಕೇಟ್ ಆಯ್ತು. 2 ರೋಸ್ ಇದೆ, 3 ಕಾಲಮ್ಸ್ ಬರಬೇಕು, ಕರೆಕ್ಟಾ? ಯಾಕೆಂದ್ರೆ 2 3, 2 ರೋಸ್ 3 ಕಾಲಮ್ಸ್, 0 1 2. ಓಕೆ, ಈಗ ನನಗೆ ಬಿ ಆಫ್ 0 0 ಅಂದ್ರೆ ಏನಾಯ್ತು, 0th ರೋ 0th ಕಾಲಮ್ ನಾನು 5 ಅಂತ ಹಾಕ್ದೆ, ಇಲ್ಲಿಗೆ 5 ಬಂತು. ಈಗ ನನಗೆ 0th ಕಾಲಮ್, ಓಕೆ, ಸೊ 0th ರೋ ಸಾರಿ 0th ರೋ 0th ಕಾಲಮ್ ಆಯ್ತು. 0th ರೋ ಸೆಕೆಂಡ್ ಕಾಲಮಿಗೆ ಹಾಕ್ಬೇಕು ಅಂತ ಅಂದ್ರೆ, ಸೊ ಬಿ ಆಫ್ 0 2 15 ಅಂತೀನಿ. ಬಿ ಆಫ್ 0 2 ಅಂದ್ರೆ ಇದಕ್ಕೆ ಬರುತ್ತೆ. ನನಗೆ ಇಲ್ಲಿಗೆ ಏನಾದ್ರು ಹಾಕ್ಬೇಕು ಅಂದ್ರೆ ಬಿ ಆಫ್ 1 1 ಈಕ್ವಲ್ ಟು 10 ಅಂತೀನಿ. ಬಿ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಇಲ್ಲಿಗೆ 10 ಬಂತು.
ಈ ರೀತಿ ನಾವು ಎಲಿಮೆಂಟ್ಸ್ ನ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್. ಸೊ ಯಾವ ರೀತಿ ನಾನು ಅಕ್ಸೆಪ್ಟ್ ಮಾಡಿ ಪ್ರಿಂಟ್ ಮಾಡಬೇಕು ಅಂತ. ಸೊ ಪ್ರಿಂಟ್ ಮಾಡ್ಬೇಕಾದ್ರೆ ನಿಮಗೆ ಅದೊಂಥರ ಮ್ಯಾಟ್ರಿಕ್ಸ್ ತರನೇ ಕಾಣ್ಬೇಕಲ್ವಾ. ಸುಮ್ನೆ ಪ್ರಿಂಟ್ ಮಾಡ್ಬಿಟ್ರೆ ಅದು ಅರೇ ತರ ಕಾಣುತ್ತೆ. ಅರೇ ಅಂದ್ರೆ ಏನಾಗುತ್ತೆ, ಸುಮ್ನೆ ಒಂದು ಲೈನ್ ಅಲ್ಲಿ ಬರುತ್ತೆ. ಈಗ ನಾನು ಎ ಆಫ್ ಟು ಇದು ಇನಿಷಿಯಲೈಸೇಷನ್ ಅಂತ ಹೇಳ್ತೀವಿ. ಇನಿಷಿಯಲೈಸೇಷನ್ ಅಂದ್ರೆ ಏನು? ಇಲ್ಲಿ ನೋಡಿ, ಅರೇ ಇನಿಷಿಯಲೈಸೇಷನ್ ಫಸ್ಟ್ ಮೆಥಡ್. ಓಕೆ, ಸೊ ಇದನ್ನ ಮಲ್ಟಿ ಡೈಮೆನ್ಷನಲ್ ಅರೇ ಅಂತ. ಸೊ ಹೆಂಗೆ ಇನಿಷಿಯಲೈಸ್ ಮಾಡ್ತೀವಿ ಅಂದ್ರೆ ಈ ರೀತಿ ವರ್ಕ್ ಆಗುತ್ತೆ. ಎ ಆಫ್ ಟು ಸೊ ಎ ಆಫ್ ಟು ಎ ಆಫ್ ಟು ಸೊ ನೋಡಿ, 2 rows 2 columns, ಕರೆಕ್ಟಾ? ಟು ಅಂದ್ರೆ 2 rows 2 columns. ಇದು 0th ರೋ ಫಸ್ಟ್ ರೋ, 0th ಕಾಲಮ್ ಫಸ್ಟ್ ಕಾಲಮ್. 2 into 2 ಅಂದ್ರೆ 4 ಅಲ್ವಾ? ಸೊ ಇದನ್ನ ನಾವು ಕ್ರಾಸ್ 2 ಅಂತ ಹೇಳ್ತೀವಿ. 2 ಅನ್ನೋದು ಫಸ್ಟ್ 2 ಯಾವಾಗ್ಲೂ ರೋಸ್ ನ ಹೇಳುತ್ತೆ, ಸೆಕೆಂಡ್ 2 ಯಾವಾಗ್ಲೂ ಕಾಲಮ್ಸ್ ನ ಹೇಳುತ್ತೆ. ಅಂದ್ರೆ ಫಸ್ಟ್ ನಂಬರ್ ಯಾವಾಗ್ಲೂ ರೋಸ್ ನ ಹೇಳುತ್ತೆ, ಸೆಕೆಂಡ್ ನಂಬರ್ ಕಾಲಮ್ಸ್ ನ ಹೇಳುತ್ತೆ ಅಂತ. ಸೊ ಐ ಜೆ ಇದು ಹೆಂಗ್ ವರ್ಕ್ ಆಗತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಐ ಜೆ ಆಯ್ತಾ? ಸೊ ಇವಾಗ ನಾನು ಯಾವಾಗ್ಲೂ ಹೆಂಗ್ ವರ್ಕ್ ಮಾಡ್ಬೇಕಂದ್ರೆ, ಈಗ ಇದು ನಾನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಇನಿಷಿಯಲೈಸ್ ಅಂದ್ರೆ ಏನು? ಫಸ್ಟ್ ರೋ ಫಿಲ್ ಆಗತ್ತೆ. ಓಕೆ, ಯಾಕೆ 4 ಎಲಿಮೆಂಟ್ಸ್ ಕೊಟ್ಟೆ? ನನಗೆ ಹೆಂಗ್ ಗೊತ್ತಾಯ್ತು 4 ಎಲಿಮೆಂಟ್ಸ್ ಕೊಡ್ಬೇಕು ಅಂತ? ಇದು 2 into 2 4. ಸೊ 2 rows 2 columns. ಈಗ ಫಸ್ಟ್ ಏನಾಯ್ತು, 1 2 ಇಲ್ಲಿಗೆ ಹೋಯ್ತು, 3 4 ನೆಕ್ಸ್ಟ್ ರೋಗೆ ಹೋಯ್ತು. ಇವಾಗ ನಾನು ಹೆಂಗೆ ಪ್ರಿಂಟ್ ಮಾಡಬೇಕು? ಮ್ಯಾಟ್ರಿಕ್ಸ್ ತರ ಪ್ರಿಂಟ್ ಆಗ್ಬೇಕು. ನನಗೆ ಈ ತರ ಪ್ರಿಂಟ್ ಆಗ್ಬಾರ್ದು. 1 2 3 4 ಅಂತ ಪ್ರಿಂಟ್ ಆಗ್ಬಾರ್ದು ನನಗೆ. ಸೊ ಇದು ರಾಂಗ್. ನನಗೆ ಹಿಂಗ್ ಪ್ರಿಂಟ್ ಆಗ್ಬೇಕು. 1 2 ಪ್ರಿಂಟ್ ಆಗಿ 3 4 ನೆಕ್ಸ್ಟ್ ಲೈನ್ ಅಲ್ಲಿ ಪ್ರಿಂಟ್ ಆಗ್ಬೇಕು. ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಇಲ್ಲಿ ನೋಡಿ, ನಾನೀಗ ಏನ್ ಮಾಡ್ತೀನಿ, ಫಸ್ಟ್ ಇಲ್ಲಿಗೆ ಬರುತ್ತೆ ಫಾರ್ ಲೂಪ್. ಐ ಈಕ್ವಲ್ ಟು 0. ಐ ಅಂದ್ರೆ ಏನಾಯ್ತು, ನಾನು ಇದಕ್ಕೆ ಫಿಕ್ಸ್ ಮಾಡ್ಕೊಂಡೆ, 0th ರೋಗೆ ಫಿಕ್ಸ್ ಮಾಡ್ಕೊಂಡೆ. ಒಂದು ನಿಮಿಷ, ಡಿಸ್ಟರ್ಬ್ ಮಾಡ್ತಾ ಇದೆ. ಏನ ಇಲ್ಲಿ ಬರೆಯೋಣ. ಸೊ ಇವಾಗ ಐ 0th ರೋ, ಹೌದಾ? ಸೊ ಐ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ 2, 0 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ ಇದೆ, ಒಳಗಡೆ ಬಂತು. ಜೆ ಈಕ್ವಲ್ ಟು 0, ಜೆ ಲೆಸ್ ದ್ಯಾನ್ 2. ಸೊ ಜೆ ಲೆಸ್ ದ್ಯಾನ್ 2, 0 ಲೆಸ್ ದ್ಯಾನ್ 2. ಓಕೆ, ಸೊ ಇವಾಗ ಜೆ ಇಲ್ಲಿಗೆ ಪಾಯಿಂಟ್ ಮಾಡ್ತಿದೆ, 0 ಲೆಸ್ ದ್ಯಾನ್ 2. ಯಾಕೆ 2 ತಗೊಂಡೆ ಇಲ್ಲಿ? ಈಗ ನೋಡಿ, ನನ್ನ ಮ್ಯಾಟ್ರಿಕ್ಸ್ 2 rows 2 columns ಇದೆ ಅಲ್ವಾ? 2 rows 2 columns ಅಂದ್ರೆ 0 ಇಂದ ಸ್ಟಾರ್ಟ್ ಆಗೋದ್ರಿಂದ 1 ಲಾಸ್ಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇನೆ, 0 ಇಂದ ತಗೊಳ್ಳೋದ್ರಿಂದ 1 ಲಾಸ್ಟ್ ಆಗುತ್ತೆ. ಹಂಗಾಗಿ 2 ತಗೊಂಡ್ರೆ ಲೆಸ್ ದ್ಯಾನ್ 2 ಅಂದ್ರೆ 1 ತನಕ ಕವರ್ ಆಗುತ್ತೆ ಅಂತ. ಸೊ ಇವಾಗ ನಾನು ಒನ್ನೇ ಬೇಕು ಸರ್ ನನಗೆ, 2 ಇಷ್ಟ ಇಲ್ಲ ಅಂದಾಗ ಏನ್ ಮಾಡ್ಬೇಕು ನೀವು? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬೇಕು. ಈಗ ಲೆಸ್ ದ್ಯಾನ್ 2 ಅಂತ ಯಾಕೆ ತಗೊಂಡೆ ಅಂದ್ರೆ, ನಾನೀಗ ಇಲ್ಲಿ 0 ಹತ್ರ ಫಸ್ಟ್ ರೋ, ನಾನು ಹೊರಗಡೆ ಬರ್ಬೇಕು ಅಂದ್ರೆ ಇವಾಗ 2 ಅಂದ ತಕ್ಷಣ ಏನಾಗುತ್ತೆ, ಅದು ಹೊರಗಡೆ ಬರುತ್ತೆ. 2 ಲೆಸ್ ದ್ಯಾನ್ 2 ಫೈಲ್ ಆಗುತ್ತೆ. ಹಂಗಾಗಿ ಈಗ ನಿಮಗೆ ಒಂದ್ಸಲಿ ಟ್ರೇಸ್ ಮಾಡಿದಾಗ ಗೊತ್ತಾಗುತ್ತೆ. ಜೆ ಈಕ್ವಲ್ ಟು 0, 0 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ, ಒಳಗಡೆ ಬಂತು. ಪ್ರಿಂಟ್ ಆಫ್ ಪರ್ಸೆಂಟೇಜ್ ಡಿ, ದಿಸ್ ಪರ್ಸೆಂಟೇಜ್ ಡಿ ಕರೆಸ್ಪಾಂಡ್ಸ್ ಟು ಎ ಆಫ್ ಐ ಜೆ. ಎ ಆಫ್ ಐ ಜೆ ಅಂದ್ರೆ ಏನಾಯ್ತು? ಎ ಆಫ್ 0 0, ಕರೆಕ್ಟಾ? ಐ ಯು 0 ಇದೆ, ಜೆನು 0 ಇದೆ. 0 0 ಅಂದ್ರೆ ಇದು ಕವರ್ ಆಯ್ತು. ಸೊ 1 ಪ್ರಿಂಟ್ ಆಯ್ತು. 1 ಪ್ರಿಂಟ್ ಆಗಿ ಸ್ಲಾಶ್ ಟಿ ಅಂದ್ರೆ ಕರ್ಸರ್ ಇಲ್ಲಿ ಹೋಯ್ತು. ಈಗ ನೋಡಿ, ಇದು ಈ ಫಾರ್ ಲೂಪ್ ಕಂಪ್ಲೀಟ್ ಆಗೋ ತನಕ ಅಲ್ಲೇ ಅಲ್ಲೇ ರೌಂಡ್ ಹೊಡಿತಾ ಇರುತ್ತೆ, ಹೌದಾ? ಈಗ ಏನಾಯ್ತು, ಈ ಫಾರ್ ಲೂಪ್ ಒಳಗಡೆ ಹಾಕಿ, ಸರ್ ಇದು ಒಂದೇ ಸ್ಟೇಟ್ಮೆಂಟ್ ಆದ್ರೆ ಫ್ಲವರ್ ಬ್ರೇಸಸ್ ಬೇಡ ಅಂತ ಹೇಳಿದ್ರಿ, ಇಲ್ಲಿ ಯಾಕೆ ಫ್ಲವರ್ ಬ್ರೇಸಸ್ ಕೊಟ್ರಿ? ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೆಂಗ್ ಅದು ರೋ ಪ್ರಿಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ರೋಗ್ ಹೋಗುತ್ತೆ, ರೋ ಬೈ ರೋ ಹೆಂಗ್ ಪ್ರಿಂಟ್ ಮಾಡತ್ತೆ ಅಂತ ಗೊತ್ತಾಗ್ಲಿ ಅಂತ. ನಿಮಗೆ ಒಂದ್ಸಲಿ ಹೋಲ್ಡ್ ಸಿಕ್ಕಿದ್ಮೇಲೆ ನೀವು ಆತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗೇನಾಯ್ತು, ಇಲ್ಲಿಗೆ ಬಂತು. ಇಲ್ಲಿಗೆ ಬಂದು ಏನ್ ಮಾಡ್ತು? ಜೆ ಪ್ಲಸ್ ಪ್ಲಸ್ ಮಾಡ್ತು. ಅಂದ್ರೆ ಜೆ ಏನಾಯ್ತು? 1 ಆಯ್ತು. ಈಗ ಅಂದ್ರೆ ನೋಡಿ, ನಾನು ರೋ ಕಂಪ್ಲೀಟ್ ಮಾಡ್ಬೇಕು ತಾನೆ, ಹಾಗಾಗಿ ಜೆ ಮಾತ್ರ ಇನ್ಕ್ರಿಮೆಂಟ್ ಆಗ್ಬೇಕೆ ಹೊರತು ರೋ 0 ಇನ್ಕ್ರಿಮೆಂಟ್ ಆಗ್ಬಾರ್ದು. ನಾನು ಒಂದು ರೋ ಫಿಕ್ಸ್ ಮಾಡ್ಕೊಂಡ್ಮೇಲೆ ಆ ಕಂಪ್ಲೀಟ್ ರೋ ನಾನು ಮುಗಿಸಿ ಎಲ್ಲಾ ಪ್ರಿಂಟ್ ಮಾಡಿ ನೆಕ್ಸ್ಟ್ ರೋಗ್ ಹೋಗೋದು.
ನೆಕ್ಸ್ಟ್ ಏನಾಯ್ತು ಜೆ ಪ್ಲಸ್ ಪ್ಲಸ್, ಜೆ ಇದ್ದೇನಾಯ್ತು 0 ಇದ್ದಿದ್ದು 1 ಆಯ್ತು. 1 <2 ಕಂಡೀಷನ್ ಟ್ರೂ ಇದೆ, ಒಳಗಡೆ ಬಂತು. ಪ್ರಿಂಟ್ ಆಫ್ ಪರ್ಸೆಂಟೇಜ್ ಎ ಆಫ್ ಐ ಜೆ. ಎ ಆಫ್ ಐ ಜೆ ಅಂದ್ರೆ ಎ ಆಫ್ 0 1 ಅಂದ್ರೆ ಏನು 2 ಪ್ರಿಂಟ್ ಆಯ್ತು. ಬಿಕಾಸ್ ಆಫ್ ಸ್ಲಾಶ್ ಟಿ ಕರ್ಸರ್ ಇಲ್ಲಿಗೆ ಹೋಯ್ತು. ಕರೆಕ್ಟಾ? ಜೆ ಪ್ಲಸ್ ಪ್ಲಸ್, ಜೆ ಇದೇನಾಯ್ತು 2 ಆಯ್ತು. 2 <2 ಕಂಡೀಷನ್ ಫಾಲ್ಸ್ ಆಯ್ತು. ಇದು ಫಾಲ್ಸ್ ಆದ್ಮೇಲೆ ಏನಾಯ್ತು ಹೊರಗಡೆ ಬರುತ್ತೆ ಅಲ್ವಾ. ಈಗ ಹೊರಗಡೆ ಬಂದು ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಪ್ರಿಂಟ್ ಆಫ್ ಸ್ಲಾಶ್ ಎನ್. ಅಂದ್ರೆ ಯಾಕೆ ಅದನ್ನ ಕೊಡ್ತಾ ಇದ್ದೀನಿ ನಾನು ಅಂದ್ರೆ, ಈ ಕರ್ಸರ್ ಅನ್ನು ತಗೊಂಡೋಗಿ ನಾನು ನೆಕ್ಸ್ಟ್ ರೋಗೆ ಇಡ್ತೀನಿ. ಅಂದ್ರೆ ನೆಕ್ಸ್ಟ್ ರೋಲಿ ನಾನು ಎಲಿಮೆಂಟ್ಸ್ ನ ಪ್ರಿಂಟ್ ಮಾಡಬೇಕು ಅಂತ. ಸೊ ಈ ಕರ್ಸರ್ ಏನಾಯ್ತು ನೆಕ್ಸ್ಟ್ ಲೈನಿಗೆ ಹೋಯ್ತು. ಈ ಕರ್ಸರ್ ಮೂವ್ ಆಗಿ ನೆಕ್ಸ್ಟ್ ಲೈನಿಗೆ ಬಂತು. ಈಗ ಈ ಕರ್ಸರ್ ಇಲ್ಲ ಇಲ್ಲಿ. ಓಕೆ, ಆ ಕರ್ಸರ್ ನಾನು ಡಿಲೀಟ್ ಮಾಡ್ತೀನಿ. ಈಗ ಹೆಂಗ್ ವರ್ಕ್ ಆಗುತ್ತೆ? ಸೊ ಸ್ಲಾಶ್ ಏನಾಯ್ತು, ಈಗ ಎಲ್ಲಿಗೆ ಹೋಯ್ತು ನೋಡಿ, ಈ ಔಟರ್ ಫಾರ್ ಲೂಪಿಗೆ ಬಂದು ಐ ಪ್ಲಸ್ ಪ್ಲಸ್ 0 ವಿಲ್ ಬಿ ಬಿಕಮ್ 1. ಅಂದ್ರೆ ನಾನು ಏನ್ ಮಾಡಿದೆ ಇವಾಗ, ನಾನು ಫಸ್ಟ್ ರೋಗೆ ಹೋದೆ. ಫಸ್ಟ್ ರೋ ಅಂದ್ರೆ 0th ರೋ ಕಂಪ್ಲೀಟ್ ಮಾಡಿ ಫಸ್ಟ್ ರೋಗೆ ಹೋದೆ ಅಂತ. ಆಕ್ಚುಲಿ ಫಿಸಿಕಲಿ ನೀವು ನೋಡಿದ್ರೆ ಅದು ಸೆಕೆಂಡ್ ರೋ, ಬಟ್ ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ 0th ರೋ 0 ಇಂದ ಸ್ಟಾರ್ಟ್ ಮಾಡೋದ್ರಿಂದ ಇಂಡೆಕ್ಸ್ ಅನ್ನ, ಸೊ ಅದು ಫಸ್ಟ್ ರೋ ಅಂತ ಹೇಳ್ತೀನಿ ನಾನು ಇವಾಗ. 1 <2 ಕಂಡೀಷನ್ ಏನಾಯ್ತು ಟ್ರೂ. ಕಲರ್ ಚೇಂಜ್ ಮಾಡ್ತೀನಿ ನಿಮಗೆ ಈಸಿ ಆಗುತ್ತೆ. 1 <2 ಕಂಡೀಷನ್ ಟ್ರೂ ಬೆಂಟರ್ ಆಯ್ತು. ಈಗ ಮತ್ತೆ ನಾನು 0 ಇಂದ ಸ್ಟಾರ್ಟ್ ಮಾಡಬೇಕು ತಾನೆ, ಯಾಕೆಂದ್ರೆ ಇಲ್ಲಿಗೆ ಬಂದೆ ನಾನು ಇವಾಗ. ಮತ್ತೆ 0 ಕಾಲಮ್ ಇಂದ. ಸೊ ಫಾರ್ ಜೆ ಈಕ್ವಲ್ ಟು 0, ಜೆ ಏನಾಯ್ತು 0 ಆಯ್ತು. 0 <2 ಕಂಡೀಷನ್ ಇಸ್ ಟ್ರೂ, ಎಂಟರ್ಸ್ ಎ ಆಫ್ ಐ ಜೆ. ಎ ಆಫ್ ಐ ಜೆ ಅಂದ್ರೆ 1 0 ಅಂದ್ರೆ ಏನು 3 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಜೆ ಪ್ಲಸ್ ಪ್ಲಸ್, ಜೆ ವಿಲ್ ಬಿಕಮ್ 1. 1 <2 ಕಂಡೀಷನ್ ಇಸ್ ಟ್ರೂ, ಇಟ್ ಎಂಟರ್ಸ್ ಎ ಆಫ್ ಐ ಜೆ. ಎ ಆಫ್ 1 ಎ ಆಫ್ 1 ಅಂದ್ರೆ 4 ಪ್ರಿಂಟ್ ಆಯ್ತು. ನೆಕ್ಸ್ಟ್ ಅಗೈನ್ ಜೆ ಪ್ಲಸ್ ಪ್ಲಸ್, ಜೆ ವಿಲ್ ಬಿಕಮ್ 2. 2 <2 ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಹೊರಗಡೆ ಬಂತು. ಹೊರಗಡೆ ಬಂದು ಏನ್ ಮಾಡ್ತು ಪ್ರಿಂಟ್ ಎಫ್ ಸ್ಲಾಶ್. ಆ ಕರ್ಸರ್ ಇಲ್ಲಿ ಇದ್ದಿದ್ದು ನೆಕ್ಸ್ಟ್ ಲೈನಿಗೆ ಹೋಯ್ತು. ಈಗ ಇಲ್ಲಿ ಕರ್ಸರ್ ಇಲ್ಲ. ಮತ್ತೆ ಇಲ್ಲಿಗೆ ಹೋಗಿ ಏನ್ ಮಾಡ್ತಿದ್ದು ಐ ಪ್ಲಸ್ ಪ್ಲಸ್. ಐ ಪ್ಲಸ್ ಪ್ಲಸ್ ಅಂದ್ರೆ I2 ಆಯ್ತು. 2 <2 ಕಂಡೀಷನ್ ಫಾಲ್ಸ್ ಆಯ್ತು. ಔಟರ್ ಫಾರ್ ಲೂಪ್ ಇಂದ ಸಹ ಹೊರಗಡೆ ಬರುತ್ತೆ. ಈಗ ನಾನು ಇದನ್ನ ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಹೆಂಗ್ ವರ್ಕ್ ಆಗುತ್ತದು ಅಂತ. ಈಗ ಹ್ಯಾಶ್ ಇನ್ಕ್ಲೂಡ್ stdio.h int main int a of 2 comma I comma j. ಸೊ ಈಗ ಇನಿಷಿಯಲೈಸ್ ಮಾಡಿದ್ವಿ ಅಲ್ವಾ ನಾವು, ಎ ಆಫ್ 2 ಈಕ್ವಲ್ ಟು 1 2 3 4. ಓಕೆ, ಸೊ ಈಗ ಇಲ್ಲಿ ಹಿಂಗೆ ಟೈಪ್ ಮಾಡ್ಬಿಡ್ತೀನಿ ನಿಮಗೆ ಹಂಗೆ. ಫಾರ್ I equal to 0, I less than 2, I plus plus. For j equal to 0, j less than 2, j plus plus. Printf percentage d slash d a of ij. ಈಗ ಈ ಫಾರ್ ಲೂಪ್ ಇಂದ ಹೊರಗಡೆ ಬಂದಾಗ printf ಸ್ಲಾಶ್ ಎನ್ ಅಂತ ಹೇಳ್ತೀನಿ. ಈಗ ರನ್ ಮಾಡ್ತೀನಿ. ಈಗ ರನ್ ಮಾಡಿದಾಗ ನೋಡಿ ನಿಮಗೆ ಹೆಂಗೆ ಮ್ಯಾಟ್ರಿಕ್ಸ್ ತರಾನೇ ಪ್ರಿಂಟ್ ಆಯ್ತು 1 2 3 4. ಈಗ ಒಂದ್ ಪಕ್ಷ ನನಗೆ ಈ ಸ್ಟೇಟ್ಮೆಂಟ್ ಬೇಡ, ನಾನು ಇದನ್ನ ಕಮೆಂಟ್ ಮಾಡ್ತೀನಿ. 2 ಫಾರ್ವರ್ಡ್ ಸ್ಲಾಶ್ ಹಾಕಿದ್ರೆ ಸಿಂಗಲ್ ಲೈನ್ ಕಮೆಂಟ್ ಅಂತ ಆದ್ರೆ ಅದು ಇಗ್ನೋರ್ ಆಗುತ್ತೆ ಅಂತ. ಈಗ ರನ್ ಮಾಡ್ತೀನಿ ನೋಡಿ ಹೆಂಗ್ ಬರುತ್ತೆ 1 2 3 4. ಸೊ ಈ ಸ್ಲಾಶ್ ಅನ್ನು ರೋನ ಮೂವ್ ಮಾಡ್ತಾ ಇದೆ, ಹಂಗಾಗಿ ನಾವು ಇಲ್ಲಿ ಈ ಸ್ಲಾಶ್ ಅನ್ನು ಕೊಡ್ಬೇಕು. ಸೊ ಈಗ ನೋಡಿ ರನ್ ಕೊಟ್ಟಾಗ 1 2 3 4 ಬಂತು. ಈಗ ನೆಕ್ಸ್ಟ್
ಇದು ಸೆಕೆಂಡ್ ವೇ ಆಫ್ ಇನಿಷಿಯಲೈಸೇಷನ್. ಸೆಕೆಂಡ್ ವೇ ಆಫ್ ಇನಿಷಿಯಲೈಸೇಷನ್ ಅಂದ್ರೆ ನಮಗೆ ಇವಾಗ 2 rows 3 ಕಾಲಮ್ಸ್ ಬೇಕು. ಹೆಂಗ್ ಮಾಡ್ಬೋದು? ಇದು ಇನ್ನೊಂದು ವೇ ಆಫ್ ಇನಿಷಿಯಲೈಸೇಷನ್. ಸೊ ಫಸ್ಟ್ ವೇ ಆಫ್ ಇನಿಷಿಯಲೈಸೇಷನ್ ಗೊತ್ತಾಯ್ತು ನಿಮಗೆ, ಈ ತರ 1 2 3 4 ಅಂತ ಹಾಕೋದು. ಇನ್ನೊಂದು ಸೆಕೆಂಡ್ ವೇ ಅಂದ್ರೆ ಈ ರೀತಿ. ಏನಾಗುತ್ತೆ, ಎ ಆಫ್ 2 3 ಅಂದ ತಕ್ಷಣ ಸೊ ಮೆಮೊರಿ ಅಲೋಕೇಟ್ ಆಗುತ್ತೆ. ಎಷ್ಟು ಮೆಮೊರಿ ಅಲೋಕೇಟ್ ಆಗುತ್ತೆ? 2 rows ಮತ್ತೆ 3 ಕಾಲಮ್ಸ್ಗೆ. ಕರೆಕ್ಟಾ? ಸೊ 2 rows ಮತ್ತೆ 3 ಕಾಲಮ್ಸ್ಗೆ 0th row ಫಸ್ಟ್ ರೋ ಅಂತೀವಿ, 0th row ಫಸ್ಟ್ ರೋ ಸೆಕೆಂಡ್, ಸಾರಿ 0th ಕಾಲಮ್ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಅಂತೀವಿ. ಇಲ್ಲಿ ಏನ್ ಮಾಡಿದ್ವಿ, ಒಂದೊಂದು ರೋನ ಕೊಟ್ವಿ. ಇಲ್ಲಿ ಇದು 0th row, ಇದು ಫಸ್ಟ್ ರೋ. ಆ ಒಂದೊಂದು ರೋನ ಇದ್ ಮಾಡಿದ್ವಿ ನಾವು. ಎ ಆಫ್ 2 3 ಅಂದ ತಕ್ಷಣ 1 2 3 ಇಲ್ಲಿಗೆ ಬಂತು. 4 5 6 4 5 6 ಎಲ್ಲಿಗೆ ಹೋಯ್ತು. ಸೊ ಎ ಆಫ್ 2 3 2 rows 3 ಕಾಲಮ್ಸ್. ಸೊ 0th row ಫಸ್ಟ್ ರೋ 1 2 3 4 5 6. ಪ್ರಿಂಟ್ ಮಾಡೋದು ಸೇಮ್ ಪ್ರೀವಿಯಸ್ ನಾನು ಸ್ಲೈಡ್ ಅಲ್ಲಿ ಹೇಳ್ಕೊಟ್ಟಿದ್ನಲ್ಲ, ಸೇಮ್. ಬಟ್ ಜಸ್ಟ್ ಓನ್ಲಿ ಇನಿಷಿಯಲೈಸೇಷನ್ ಅಷ್ಟೇ ಇದರಲ್ಲಿ ಡಿಫ್ರೆಂಟ್ ಆಗುತ್ತೆ. ಸೊ ನಿಮಗೆ ರನ್ ಮಾಡ್ಬೇಕು ಅಂದ್ರೆ ಇದು ರನ್ ಮಾಡಿ ನೋಡಿ. ಇಲ್ಲಿ 2 3 ನಾನು ಇಲ್ಲಿ ರನ್ ಮಾಡ್ತೀನಿ, 3 ತಗೊಂತೀನಿ. ಈಗ ಹೆಂಗ್ ಕೊಡ್ಬೇಕು, ನಾನು ರೋ ವೈಸ್ ಕಾಲ್ ರನ್ ಫ್ಲವರ್ ಬೇಸಸ್ ಅಲ್ಲಿ ಕೊಡ್ಬೇಕು. 1 2 3 1 2 3 ಕಮ. ಸೊ ಇಲ್ಲಿ 4 5 6 ಅಂದೆ. ಈಗ ಇಲ್ಲಿ ಇದು ಐ ಈಕ್ವಲ್ ಟು 0, ಐ ಲೆಸ್ ದನ್ 2 rows ಇದೆ. ಹಂಗಾಗಿ ಇದು ಮಾತ್ರ 3 ಕಾಲಮ್ಸ್ ಅಲ್ವಾ, ಹಂಗಾಗಿ ಲೆಸ್ ದನ್ 3 ಅಂತ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಫ್ಲವರ್ ಬ್ರೇಸಸ್ ಕ್ಲೋಸ್ ಆಗಿಲ್ಲ, ಹಂಗಾಗಿ ಎರರ್ ಬರ್ತಾ ಇದೆ. ಈಗ ನೋಡಿ 1 2 3 4 5 6. ಸೊ ಪ್ರಿಂಟ್ ಆಯ್ತು. 1 2 3 ಫಸ್ಟ್ ರೋಲ್ ಬಂತು, 4 5 6 ನೆಕ್ಸ್ಟ್ ಇದರಲ್ಲಿ ಬಂತು. ಸೊ ಈಗ ನನಗೆ ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲಿ ಏನಾಯ್ತು, ನಾನು ಅಕ್ಸೆಪ್ಟ್ ಮಾಡ್ಕೊಂತ ಇದ್ದೆ. ಅಂದ್ರೆ ನಾನು 10 ಸಲ ಪ್ರಿಂಟ್ ಮಾಡಿದ್ರು ಇದು ಹಿಂಗೆ ಬರೋದು, 1 2 3 4 5 6 ಅಂತಾನೆ. ಇಲ್ಲೇ ಅಷ್ಟೇನೆ, ಇನ್ನು 10 ಸಲ ನಾ ಪ್ರಿಂಟ್ ಮಾಡಿದ್ರು 1 2 3 4 ಅಂತಾನೆ ಬರೋದು. ಸೊ ನಾನೇನ್ ಮಾಡ್ತೀನಿ ಇವಾಗ, ಯೂಸರ್ ಇಂದ ಅಕ್ಸೆಪ್ಟ್ ಮಾಡ್ಕೊಂತೀನಿ ಎಲಿಮೆಂಟ್ಸ್ ಅನ್ನ ಅಂತ ಅನ್ಕೊಳ್ಳಿ. ಎಷ್ಟು ರೋ ಬೇಕು, ಎಷ್ಟು ಕಾಲಮ್ಸ್ ಬೇಕು ಅಂತ. ಸೊ ಇವಾಗ ಇದು ಇನ್ನೊಂದು ಮೆಥಡ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಫಸ್ಟ್ ನಾನು ಎ ಆಫ್ 2 rows 2 ಕಾಲಮ್ಸ್. ನಾನು ಫಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇನಿಷಿಯಲೈಸ್ ಮಾಡಲ್ಲ, ಬರೀ ಡಿಕ್ಲರೇಷನ್ ಮಾಡ್ತೀನಿ. ಎ ಆಫ್ 2 ಅಂದ್ರೆ ನಂಗೆ 2 rows 2 ಕಾಲಮ್ಸ್ ಬೇಕು, ಐ ಕಾಮ ಜೆ ಅಂತ ಹೇಳ್ಬಿಡ್ತೀನಿ. ಈಗ ಪ್ರಿಂಟ್ ಎಫ್ ಎಂಟರ್ 4 ಎಲಿಮೆಂಟ್ಸ್. ಯಾಕೆ 4 ಎಲಿಮೆಂಟ್ಸ್ ಅಂತಾನೆ ಕೊಟ್ಟೆ? ನನಗೆ ಗೊತ್ತು 2 x 2 ಮ್ಯಾಟ್ರಿಕ್ಸ್ ಅಂದ್ರೆ 2 rows 2 ಕಾಲಮ್ಸ್ ಅಂದ್ರೆ 2 into 4 2 into 2 4 ಎಲಿಮೆಂಟ್ಸ್ ಎಂಟರ್ ಮಾಡಬೇಕು ಅಂತ ಗೊತ್ತು. ಸೊ ಫಾರ್ ಐ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ 2, ಐ ಪ್ಲಸ್ ಪ್ಲಸ್. ಸೊ ನಾನೇನ್ ಮಾಡ್ಬೇಕು, ಸ್ಕ್ಯಾನ್ಎಫ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎ ಆಫ್ ಐ ಜೆ. ಕರೆಕ್ಟಾ? ಸೊ ಇವಾಗ ನಾನೇನಾಯ್ತು, ಇದು ಕರೆಕ್ಟ್ ಆಗ್ಲಿಲ್ಲ. ಯಾಕೆ? ಐ ಬರೀ ರೋಸ್ ಮಾತ್ರ ತಗೊಂಡೆ ನಾನು. ಜೆ ಈಕ್ವಲ್ ಟು 0, ಜೆ ಲೆಸ್ ದ್ಯಾನ್ 2, ಜೆ ಪ್ಲಸ್ ಪ್ಲಸ್. ಸಾರಿ. ಸೊ ಸ್ಕ್ಯಾನ್ಎಫ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎ ಆಫ್ ಐ ಜೆ, ಆಂಪರ್ಸೆಂಟ್ ಎ ಆಫ್ ಐ ಜೆ. ನೆಕ್ಸ್ಟ್ ಇಲ್ಲೊಂದು ಲೈನ್ ಬರೀತೀನಿ, ಪ್ರಿಂಟ್ ಎಫ್ ಅರೇ ಎಲಿಮೆಂಟ್ಸ್ ಆರ್ ಅಂತ. ಆಗ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ನಾನು ಜಸ್ಟ್ ಪ್ರಿಂಟ್ ಮಾಡ್ತೀನಿ, ಎಂಟರ್ 4 ಎಲಿಮೆಂಟ್ಸ್. ನಾನು 12 23 34 45 ಅಂತ ಕೊಟ್ಟೆ.
ನೋಡಿ ಅರೇ ಎಲಿಮೆಂಟ್ಸ್ ಆರ್ ಅಂತ ಬಂತು. ಏನಕ್ಕೆ ಅಂದ್ರೆ ಇಲ್ಲಿ ನಾನು 3 ತಗೊಂಡ್ಬಿಟ್ಟಿದ್ದೀನಿ, 2 ತಗೊಬೇಕಷ್ಟೇನೆ. ಈಗ ಕರೆಕ್ಟ್ ಆಗತ್ತೆ ನೋಡಿ. ರನ್ ಮಾಡಿದೆ. 4 ಎಲಿಮೆಂಟ್ಸ್ 12, 23, 34, 45 ಅಂತೀನಿ. ನೋಡಿ ಹೆಂಗ್ ಬರುತ್ತೆ, 12, 23, 34, 45 ಬರುತ್ತೆ. ಈಗ ನಿಮಗೆ ಇದನ್ನ ಟ್ರೇಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಇಂಟ್ ಎ ಆಫ್ 2 ಟು, ಸೊ ಮೆಮೊರಿ ಅಲೋಕೇಟ್ ಆಯ್ತು ಅರೇಗೆ. ಏನ್ ಸ್ಟೋರ್ ಮಾಡ್ಲಿಕ್ಕೆ, 2 ರೋಸ್ ಮತ್ತೆ 2 ಕಾಲಮ್ಸ್. 0th ರೋ ಫಸ್ಟ್ ರೋ, 0th ಕಾಲಮ್ ಫಸ್ಟ್ ಕಾಲಮ್. ಐ ಜೆ ಮೆಮೊರಿ ಅಲೋಕೇಟ್ ಆಯ್ತು ಐಗೆ ಮತ್ತೆ ಜೆಗೆ. ನೆಕ್ಸ್ಟ್ ಎಂಟರ್ 4 ಎಲಿಮೆಂಟ್ಸ್, ಅದಿಲ್ಲಿ ಡಿಸ್ಪ್ಲೇ ಆಯ್ತು. ಲೈನ್ ನಂಬರ್ 5 ಇಲ್ಲಿ ಡಿಸ್ಪ್ಲೇ ಆಯ್ತು. ಈಗ ಎಂಟರ್ 4 ಎಲಿಮೆಂಟ್ಸ್ ಅಂತ ಅಂದ ತಕ್ಷಣ ಯೂಸರ್ ಏನ್ ಮಾಡ್ದ, 4 ಎಲಿಮೆಂಟ್ಸ್ ನ ಎಂಟರ್ ಮಾಡ್ದ ಅಲ್ವಾ. ಸೊ 12, 23, 34, 45 ಇಲ್ಲಿ ನಾನೇ ಯೂಸರ್ ಆಗಿದ್ದೆ, ನಾನು 4 ಎಲಿಮೆಂಟ್ ಎಂಟರ್ ಮಾಡಿದೆ. ಈಗ ನಾನು ಫಸ್ಟ್ ಎಲಿಮೆಂಟ್ ತಗೊಂಡೋಗಿ ಎ ಆಫ್ 00 ತಾನೆ ಹಾಕ್ಬೇಕು. ಈ ಫಾರ್ ಲೂಪ್ ಹೆಂಗ್ ವರ್ಕ್ ಆಗುತ್ತೆ, ಅದಕ್ಕೆ ಲೈನ್ ನಂಬರ್ 6, 7, 8. ಸರ್ ಯಾಕೆ ಸರ್ ಸ್ಕ್ಯಾನ್ ಎಫ್ ಟೈಮ್ ಅಲ್ಲಿ ನೀವೇನೋ ಸ್ಕ್ಯಾನ್ ಎಫ್ ಟೈಮ್ ಅಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತಾ ಇರೋದಲ್ವಾ. ಸೊ ಪ್ರಿಂಟ್ ಮಾಡ್ಬೇಕಾದ್ರೆ ಈ ಫಾರ್ಮ್ಯಾಟ್ ಫಾಲೋ ಮಾಡಿ. ಸೊ ಫ್ಲವರ್ ಬ್ರೇಸಸ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಲೈನ್ ಪ್ರಿಂಟ್ ಆಗಲಿ. ಬಟ್ ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಜಸ್ಟ್ 6, 7, 8 ಲೈನ್ ನಂಬರ್ 6, 7, 8 ಹೆಂಗ್ ವರ್ಕ್ ಆಗುತ್ತೆ. ಸೊ ಫಸ್ಟ್ ಫಾರ್ ಲೂಪ್ ಜಸ್ಟ್ ನಿಮಗೆ ಕಲರ್ ಚೇಂಜ್ ಮಾಡ್ತೀನಿ, ಐಡಿಯಾ ಬರುತ್ತೆ ನಿಮ್ಗೆ, ಅವಾಗ ಈಸಿ ಆಗುತ್ತೆ. ಫಸ್ಟ್ ಇಲ್ಲಿಗೆ ಬಂತು, ಐ ಈಕ್ವಲ್ ಟು 0, ಐ 0 ಆಯ್ತು. ನೆಕ್ಸ್ಟ್ ಐ ಲೆಸ್ ದ್ಯಾನ್ 2 ಚೆಕ್ ಮಾಡ್ತು, 0 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ ಇದೆ, ಎಂಟರ್ ಆಯ್ತು. ಇದು ಹೆಂಗ್ ಗೊತ್ತಾ, ಈ ಒಂದ್ ಫಾರ್ ಲೂಪ್ ಒಳಗಡೆ ಇನ್ನೊಂದು ಫಾರ್ ಲೂಪ್ ಇದೆ. ಓಕೆ, ಸೊ ಲೈನ್ ನಂಬರ್ 7 ಮಾತ್ರ ಲೈನ್ ನಂಬರ್ 6 ಸಂಬಂಧ ಪಡೋದು. ಬಟ್ ಲೈನ್ ನಂಬರ್ 7 ಒಂದು ಫಾರ್ ಲೂಪ್ ಆಗಿರೋದ್ರಿಂದ ಈ ಫಾರ್ ಲೂಪ್ ಟ್ರೂ ಆದ್ರೆ ಲೈನ್ ನಂಬರ್ 8. ಸೊ scanf belongs to ಲೈನ್ ನಂಬರ್ 7, ಲೈನ್ ನಂಬರ್ 7 belongs to ಲೈನ್ ನಂಬರ್ 6. ಹಂಗ ಅರ್ಥ ಮಾಡ್ಕೋಬೇಕು ನೀವು. ಸೊ ಇವಾಗ ಏನಾಯ್ತು, ಜೆ ಈಕ್ವಲ್ ಟು 0, 0 ಲೆಸ್ ದ್ಯಾನ್ 2 ಇದೆಯಾ, ಹೌದು ಕಂಡೀಷನ್ ಟ್ರೂ. ಹಂಗಾಗಿ ಒಳಗಡೆ ಬಂತು. ಸ್ಕ್ಯಾನ್ ಆಫ್ ಪರ್ಸೆಂಟೇಜ್ ಡಿ ಆಂಪರ್ಸೆಂಟ್ ಎ ಆಫ್ ಐ ಜೆ, ಅಂದ್ರೆ ಈ 12 ತಗೋ, ಈ 12 ತಗೊಂಡು ಎಲ್ಲ ಹಾಕು, ಎ ಆಫ್ ಐ ಜೆ ಅಂದ್ರೆ ಎ ಆಫ್ 00 ಇಲ್ಲಿಗೆ ಹಾಕು ಅಂತ. ನೆಕ್ಸ್ಟ್ ಏನಾಯ್ತು, ಜೆ ಪ್ಲಸ್ ಪ್ಲಸ್, ಜೆ ಪ್ಲಸ್ ಪ್ಲಸ್, ಜೆ ಇನ್ಕ್ರಿಮೆಂಟ್ ಆಯ್ತು, ಜೆ ಇನ್ಕ್ರಿಮೆಂಟ್ ಆಗಿ 1 ಆಯ್ತು. 1 ಲೆಸ್ ದ್ಯಾನ್ 2 ಕಂಡೀಷನ್ ಇಸ್ ಟ್ರೂ, ಇಟ್ ಎಂಟರ್ಸ್ ಎ ಆಫ್ ಐ ಜೆ. ಎ ಆಫ್ ಐ ಜೆ ಅಂದ್ರೆ ಎ ಆಫ್ 0, 1, ಈ 23. ಸೊ ಎಲ್ಲಿಗೋಯ್ತು, ಇಲ್ಲಿಗೋಯ್ತು 0, 1 ಅಂದ್ರೆ. ನೆಕ್ಸ್ಟ್ ಏನಾಯ್ತು, ಜೆ ಪ್ಲಸ್ ಪ್ಲಸ್, ಜೆ ಇನ್ಕ್ರಿಮೆಂಟ್. ಒಂದು ಸಲ ಇನ್ನರ್ ಲೂಪ್ ಬಂದ ತಕ್ಷಣ ಅದು ಕಂಪ್ಲೀಟ್ ಆಗೋ ತನಕ ಅದು ಔಟರ್ ಲೂಪಿಗೆ ಹೋಗಲ್ಲ, ಆಯ್ತಾ. ಸೊ ಇವಾಗ ಜೆ ಪ್ಲಸ್ ಪ್ಲಸ್, ಜೆ ಇದೇನಾಯ್ತು 2 ಆಯ್ತು. 2 ಲೆಸ್ ದ್ಯಾನ್ 2 ಕಂಡೀಷನ್ ಇಸ್ ಫಾಲ್ಸ್. ಈಗ ಏನ್ ಮಾಡ್ತು, ಔಟರ್ ಫಾರ್ ಲೂಪಿಗೆ ಹೋಯ್ತು. ಐ ಪ್ಲಸ್ ಪ್ಲಸ್, ಐ ಪ್ಲಸ್ ಪ್ಲಸ್ ಬಂದ್ರೆ 1 ಆಯ್ತು. 1 ಲೆಸ್ ದ್ಯಾನ್ 2 ಕಂಡೀಷನ್ ಇಸ್ ಟ್ರೂ, ಇಟ್ ಎಂಟರ್ಸ್. ಮತ್ತೆ ಸೆಕೆಂಡ್ ಟೈಮ್ ಫ್ರೆಶ್ ಆಗಿ ಬರ್ತಾ ಇದೆ ಅಲ್ವಾ, ಜೆ ಈಕ್ವಲ್ ಟು 0, ಮತ್ತೆ ಜೆ ಏನಾಯ್ತು 0 ಆಯ್ತು. ಯಾಕೆಂದ್ರೆ ನೀವಿಲ್ಲಿ ಫಸ್ಟ್ ರೋಗ್ ಬಂದ ತಕ್ಷಣ ಮತ್ತೆ ಕಾಲಮ್ 0 ಇಂದ ಸ್ಟಾರ್ಟ್ ಮಾಡ್ಬೇಕು ತಾನೆ. ಸೊ ಜೆ ಈಕ್ವಲ್ ಟು 0, 0 ಲೆಸ್ ದ್ಯಾನ್ 2 ಕಂಡೀಷನ್ ಟ್ರೂ, ಎಂಟರ್ ಆಯ್ತು. ಎ ಆಫ್ ಐ ಜೆ, ಎ ಆಫ್ ಐ ಜೆ ಅಂದ್ರೆ 1, 0, 1, 0 ಅಂದ್ರೆ 34 ಇಲ್ಲಿಗೆ ಬಂತು. ನೆಕ್ಸ್ಟ್ ಏನಾಯ್ತು, ಜೆ ಪ್ಲಸ್ ಪ್ಲಸ್ 1 ಆಯ್ತು. 1 ಲೆಸ್ ದ್ಯಾನ್ 2 ಕಂಡೀಷನ್ ಇಸ್ ಟ್ರೂ, ಎ ಆಫ್ ಐ ಜೆ 1, 1, 1, 1 ಗೆ ಏನ್ ಬಂತು, 45 ಬಂತು. ಅಗೈನ್ ಜೆ ಪ್ಲಸ್ ಪ್ಲಸ್, ಜೆ ವಿಲ್ ಬಿಕಮ್ 2, 2 ಲೆಸ್ ದ್ಯಾನ್ 2 ಫಾಲ್ಸ್ ಆಯ್ತು. ಐ ಇನ್ಕ್ರಿಮೆಂಟ್ ಆಯ್ತು, ಐ ವಿಲ್ ಬಿಕಮ್ 2, 2 ಲೆಸ್ ದ್ಯಾನ್ 2 ಫಾಲ್ಸ್ ಆಯ್ತು, ಹೊರಗಡೆ ಬಂತು. ಅರೇ ಎಲಿಮೆಂಟ್ಸ್ ಆರ್, ಅರೇ ಎಲಿಮೆಂಟ್ಸ್ ಆರ್ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ ಅರೇ ಎಲಿಮೆಂಟ್ಸ್. ಇದು ನಿಮಗೆ ಗೊತ್ತಿದೆ ಹೆಂಗ್ ಪ್ರಿಂಟ್ ಮಾಡೋದು ಅಂತ, ನಾನು ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಏನ್ ಪ್ರಾಬ್ಲಮ್ ಆಯ್ತು ಹೇಳಿ, ಇದನ್ನ 10 ಸಲ ರನ್ ಮಾಡಿ ಅಥವಾ 20 ಸಲ ರನ್ ಮಾಡಿ ಅದು ಎಂಟರ್ 4 ಎಲಿಮೆಂಟ್ಸ್ ಅಂತಾನೆ ಕೇಳುತ್ತೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಈಗ ನಾನೇನ್ ಮಾಡ್ತೀನಿ, ಇದನ್ನ ಪ್ರೋಗ್ರಾಮ್ ನ ಚೇಂಜ್ ಮಾಡ್ತೀನಿ. ಹೆಂಗೆ, ಈ ಇಲ್ಲಿ ನಾನೇನ್ ಮಾಡ್ತೀನಿ ಇವಾಗ ಎಂ ಎನ್ ಅಂತ ಡಿಕ್ಲೇರ್ ಮಾಡ್ಕೊಂತೀನಿ. ಎಂ ಎನ್, ಎಂ ಅಂದ್ರೆ ನಂಬರ್ ಆಫ್ ರೋಸ್, ಎನ್ ಅಂದ್ರೆ ನಂಬರ್ ಆಫ್ ಕಾಲಮ್ಸ್. ಸರ್ ಎಂ ಮತ್ತೆ ಎನ್ ಅಂತಾನೆ ಕೊಡ್ಬೇಕಾ, ದೇವ್ರಾಣೆ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಸರ್ ಎಂ ಎನ್ ತಗೊಂಡ್ರಿ. ಸೊ ಎಂ ಎನ್ ಅದು ನಾನು ಒಂಥರ ಯಾರೇ ಮ್ಯಾಟ್ರಿಕ್ಸ್ ಪ್ರೋಗ್ರಾಮ್ ಬರೆದ್ರು ಒಂದ್ ಮ್ಯಾಟ್ರಿಕ್ಸ್ ಇದ್ರೆ ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಅಂತಾರೆ, ಎಂ ರೋಸ್ ಎನ್ ಕಾಲಮ್ಸ್ ಅಂತ.
ಎರಡು ಮ್ಯಾಟ್ರಿಕ್ಸ್ ಇದ್ರೆ ಒಂದ್ ಮ್ಯಾಟ್ರಿಕ್ಸ್ ಆರ್ಡರ್ ಅನ್ನ ಎಂ ಕ್ರಾಸ್ ಎನ್ ಅಂತಾರೆ, ಇನ್ನೊಂದು ಮ್ಯಾಟ್ರಿಕ್ಸ್ ಆರ್ಡರ್ ಅನ್ನ ಪಿ ಕ್ರಾಸ್ ಕ್ಯೂ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಪ್ರಿಂಟರ್ ಎಂಟರ್ ಹೌ ಹೌ ಮೆನಿ ರೋಸ್ ಯು ವಾಂಟ್ ಹಂಗೆ ಕೇಳ್ತೀನಿ. ಹೌ ಮೆನಿ ರೋಸ್ ಅಂಡ್ ಕಾಲಮ್ಸ್ ಡು ಯು ನೀಡ್, ಒಂದೇ ಲೈನಲ್ಲಿ ಮುಗಿಸ್ಬಿಟ್ಟೆ, ಸುಮ್ಮನೆ ಎರಡೆರಡು ಲೈನ್ ಯಾಕೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಅವ್ನು ಫಸ್ಟ್ ರೋ ಎಂಟರ್ ಮಾಡ್ತಾನೆ, %80%. ಸೊ ಏನ್ ಮಾಡಿದೆ, $M ಅಂತ ತಗೊಂಡೆ, ಎಂ ರೋಸು ಎನ್ ಕಾಲಮ್ಸ್. ಈಗ ನನಗೆ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಸಿಕ್ಕಿದ ಮೇಲೆ ನಾನು ಏನ್ ಮಾಡ್ತೀನಿ, ಆ ಮ್ಯಾಟ್ರಿಕ್ಸ್ ನ ಡಿಕ್ಲೇರ್ ಮಾಡ್ತೀನಿ. ಎ ಆಫ್ ಎಂ ಎನ್ ಅಂತೀನಿ. ನನಗೆ ಅಂದ್ರೆ ಫಸ್ಟ್ ರೋಸು ಕಾಲಮ್ಸ್ ಸಿಕ್ಕಿದ ಮೇಲೆ ನಾನು ಮ್ಯಾಟ್ರಿಕ್ಸ್ ನ ಆರ್ಡರ್ ಮಾಡಿದೆ ಎಷ್ಟು ಬೇಕು ಅಂತ. ಈಗ ಏನ್ ಮಾಡ್ಬೇಕು ನಾನು, ಎಂಟರ್ 4 ಎಲಿಮೆಂಟ್ಸ್ ಅಂತ ಕೊಡಕ್ಕಾಗಲ್ಲ, ಎಂಟರ್ %d ಎಲಿಮೆಂಟ್ಸ್ ಅಂದ್ಬಿಟ್ಟು ಏನ್ ಮಾಡ್ತೀನಿ ನಾನು, ಇಲ್ಲಿ ಎಂ ಕ್ರಾಸ್ ಎನ್ ಅಂತ ಹೇಳ್ತೀನಿ, ಎಂ ಕ್ರಾಸ್ ಎನ್. ಸೊ ಈಗ ಏನಾಯ್ತು, ಫಾರ್ i ಈಕ್ವಲ್ ಟು 0, i ಲೆಸ್ ದ್ಯಾನ್ ಎಂ, i ಪ್ಲಸ್ ಪ್ಲಸ್, j ಈಕ್ವಲ್ ಟು 0, j ಲೆಸ್ ದ್ಯಾನ್ ಎನ್, j ಪ್ಲಸ್ ಪ್ಲಸ್. ಆಯ್ತಾ, ಸ್ಕ್ಯಾನ್ ಆಫ್ % f ಅರೇ ಎಲಿಮೆಂಟ್ಸ್ ಆರ್ i ಈಕ್ವಲ್ ಟು 0, i ಲೆಸ್ ದ್ಯಾನ್ ಎಂ, j ಈಕ್ವಲ್ ಟು 0, j ಲೆಸ್ ದ್ಯಾನ್ ಎನ್ ಆಯ್ತು. ಸೊ ಈಗ ನಾನು ರನ್ ಮಾಡ್ತೀನಿ. ನೋಡಿ, ಹೌ ಮೆನಿ ರೋಸ್ ಅಂಡ್ ಕಾಲಮ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದು ಚೇಂಜ್ ಮಾಡೋಣ. ಹೌ ಮೆನಿ ರೋಸ್ ಅಂಡ್ ಕಾಲಮ್ಸ್ ಡು ಯು ವಾಂಟ್, ನಾನೇನು ಹೇಳ್ತೀನಿ, 2 ಅಂತೀನಿ, 4 ಅಂತೀನಿ. ಸೊ ಎಂಟರ್ 8 ಎಲಿಮೆಂಟ್ಸ್, ಯಾಕೆ 2 × 4 8 ಎಲಿಮೆಂಟ್ಸ್ ತಾನೆ. ಸೊ 1 ಸ್ಪೇಸ್ ಕೊಟ್ಟು ಎಂಟರ್ ಮಾಡ್ಬೋದು, 4 5 6 7 8. ನೋಡಿ 3 6, ಇನ್ನೊಂದು ನಂಬರ್ ಕೊಡ್ಬೇಕು ನಾನು. ಓಕೆ, ಸೊ ಅರೇ ಎಲಿಮೆಂಟ್ಸ್ ಆರ್ 2 ರೋಸ್ 4 ಕಾಲಮ್ಸ್ ಬಂತು ನನಗೆ. ಓಕೆ, ಸೊ ಏನಾಯ್ತು, 1 3 4 5 ಫಸ್ಟ್ ರೋ ಹೋಯ್ತು. ಸೊ 5 6 6 7 8 9 ಸೆಕೆಂಡಿಗೆ ಬಂತು. ನೀವು ಇನ್ನೊಂದ್ಸಲಿ ರನ್ ಮಾಡಿ, ಇಲ್ಲಿ ಹೌ ಮೆನಿ ಕಾಲಮ್ಸ್ ಮಾಡೋಣ, ಸ್ಪೆಲ್ಲಿಂಗ್ ಮಿಸ್ಟೇಕು. ಸೊ ಕಾಲಮ್ಸ್ ಮಾಡೋಣ, ಈಗ ರನ್ ಮಾಡ್ತೀನಿ ಮತ್ತೆ. ಎಂಟರ್ ಹೌ ಮೆನಿ ರೋಸ್ ಅಂಡ್ ಕಾಲಮ್ಸ್ ಡು ಯು ನೀಡ್. ಸೊ ನಾನೇನು ಹೇಳ್ತೀನಿ, 3 5 ಅಂತ ಹೇಳ್ತೀನಿ. ಹಾಗೇನಾಯ್ತು, ಎಂಟರ್ 15 ಎಲಿಮೆಂಟ್ಸ್, ಯಾಕೆ 3 × 5 5 3 15 ಅಲ್ವಾ, 15 ಎಲಿಮೆಂಟ್ ನಾನು ಎಂಟರ್ ಮಾಡಬೇಕು. 1 2 3 4 5 6 7 8 9 10 11 12 13 14 15. ನೋಡಿ, ಅರೇ ಎಲಿಮೆಂಟ್ಸ್ ಆರ್ 1 2 3 4 5 6 7 8 9 10 11 12 13 14 15 ಈ ರೀತಿ ಬರುತ್ತೆ. ನಿಮಗೀಗ ಅಕ್ಸೆಪ್ಟ್ ಮಾಡೋದು ನಾನು ಹೇಳ್ಕೊಟ್ಟಿದ್ದೀನಿ, ಪ್ರಿಂಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಆ ರೀತಿ ವರ್ಕ್ ಆಗುತ್ತೆ. ಒಂದು ಜಸ್ಟ್ ಅಕ್ಸೆಪ್ಟ್ ಮಾಡೋದು ಪ್ರಿಂಟ್ ಮಾಡೋದು ಗೊತ್ತು, ನಿಮಗೆ ಇಲ್ಲಿ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಈಗ ಎಂ ಕ್ರಾಸ್ ಎಂ ಎನ್ ಮೆಮೊರಿ ಅಲೋಕೇಟ್ ಆಯ್ತು, ಎಮ್ಮಿಗೆ ಮೆಮೊರಿ ಅಲೋಕೇಟ್ ಆಯ್ತು, ಎನ್ನಿಗೆ ಮೆಮೊರಿ ಅಲೋಕೇಟ್ ಆಯ್ತು, ಐ ಜೆಗೂ ಮೆಮೊರಿ ಅಲೋಕೇಟ್ ಆಯ್ತು. ಹೌ ಮೆನಿ ರೋಸ್ ಅಂಡ್ ಕಾಲಮ್ಸ್ ಡು ಯು ನೀಡ್, ಅದು ಪ್ರಿಂಟ್ ಆಯ್ತು. ನಾನು 3 5 ಅಂದೆ, 3 ಅನ್ನೋದು ಎಮ್ಮಿಗೆ ಹೋಯ್ತು, 5 ಅನ್ನೋದು ಎನ್ನಿಗೆ ಹೋಯ್ತು. ಸೊ ಇವಾಗ ಎ ಆಫ್ ಎಂ ಎನ್ ಅಂದಾಗ ಏನಾಯ್ತು, ಡಿಕ್ಲೇರ್ ಮಾಡಿದೆ ನಾನು. ಸೊ 3 ರೋಸ್ ಅಲ್ವಾ, 3 ರೋಸ್ 5 ಕಾಲಮ್ಸ್, 1 2 3 4 5. ಸೊ ಇಲ್ಲೇನಾಯ್ತು, 0 1 2, ಇದು 0 1 2 3 4 ಹಂಗೆ. ಈಗ ನಾನೇನಾಯ್ತು, ಫಾರ್ i ಈಕ್ವಲ್ ಟು 0, i ಲೆಸ್ ದೆನ್ ಎಂಟರ್ %d ಎಲಿಮೆಂಟ್ಸ್, ಈ %d ಕರೆಸ್ಪಾಂಡ್ಸ್ ಟು ಎಂ ಕ್ರಾಸ್ ಎನ್, ಹಂಗಾಗಿ 15 ಎಲಿಮೆಂಟ್ಸ್ ಬಂತು. ನೀವು ಆ 15 ಎಲಿಮೆಂಟ್ಸ್ ನ ಎಂಟ್ರಿ ಮಾಡಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಬೇಕು. i ಈಕ್ವಲ್ ಟು 0, i ಲೆಸ್ ದೆನ್ 2 ಅಂತ ತಗೊಂತಿದ್ದೆ, ಇಲ್ಲ i ಲೆಸ್ ದೆನ್ m ತಗೊಂಡ್ರೆ ಆಯ್ತು ಅಷ್ಟೇನೆ. ಎಂ ಏನು ನಮ್ಮ ಕೇಸಲ್ಲಿ 3, ಸೊ 3. ಯಾಕೆ ನೋಡಿ, 0 1 2. ಸೊ ನೆಕ್ಸ್ಟ್ ಎನ್ ವ್ಯಾಲ್ಯೂ ಏನಿದೆ ನಮ್ಮ ಕೇಸಲ್ಲಿ 5 ಅಂದ್ರೇನು, 0 1 2 3 4 4 is less than 5, 2 is less than 3. ಹಾಗಾಗಿ
ಈ ರೀತಿ ತಗೊಂತೀವಿ ಅಷ್ಟೇನೆ. ಇದು ಸಿಂಪಲ್. ನಿಮಗೆ ಅಕ್ಸೆಪ್ಟ್ ಮಾಡೋದು ಗೊತ್ತು, ಪ್ರಿಂಟ್ ಮಾಡೋದು ಗೊತ್ತು. ಇವಾಗ ಎಷ್ಟು ಎಲಿಮೆಂಟ್ಸ್ ಬೇಕೋ ಅದ್ರ ಮೇಲೆ ಅರೇ ಸೈಜ್ ಅನ್ನ ಡಿಕ್ಲೇರ್ ಮಾಡೋದು ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಅಂದ್ರೆ ಈಗ ಲೆವೆಲ್ ನಾವು ಏನ್ ಮಾಡಿದ್ವಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಅಲ್ವಾ. ಸೊ ಇವಾಗ ಲೆವೆಲ್ 2 ನಾನು ಏನ್ ಮಾಡ್ತೀನಿ, ನಿಮ್ಗೆ ಇದರಲ್ಲಿ ಮ್ಯಾಟ್ರಿಕ್ಸ್ ಅಡಿಷನ್, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.